ಅಣ್ಣ ಕೋಟೆ ಆಗೋಯ್ತಾ? ಇನ್ನಿಲ್ಲ, ಸೆಕೆಂಡ್ ಸೆಷನ್ ಇದೆ. ಹಾಗಾದ್ರೆ ನಾವು ಈ ಕೇಸ್ನ ಗೆದ್ದೇ ಗೆಲ್ತೀವಣ್ಣ. ಹೇಗೋ ಗೆಲ್ತೀವಿ? ಇವರಿಂದ ಇವ್ರು ಯಾರು? ರಾಗಿಣಿ, ರಾಕೇಶ್ ವೈಫ್. ಇವ್ರು ಬಂದ್ರೆ ಏನು ಪ್ರಯೋಜನ? ಸಾಕ್ಷಿ ಹೇಳ್ತಾರಣ. ಏನಂತ? ರಾಕೇಶ್ನ ಮದ್ವೆ ಆಗಿದ್ದೆ ದೊಡ್ಡ ತಪ್ಪು ಅಂತ. ಹೀರೋಯಿನ್ ಮಾಡ್ತೀನಿ ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಮೋಸ ಮಾಡಿದಾನಂತೆ ಆ ರಾಕೇಶ್. ಅವನಿಗೆ ಸಿನಿಮಾ ಮಾಡೋ ಉದ್ದೇಶನೇ ಇರ್ಲಿಲ್ವಂತೆ. ಹೀಸ್ ಅ ಮೇಜರ್ ಫ್ಲರ್ಟ್, ವುಮನೈಸರ್. ಪ್ರತಿಯೊಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಂತೆ ಆ ಪಾಪಿ. ರಾಕಿ ಏನೇ ಮಾಡಿದ್ರು ಅದವಳ ಮಾನ ಕಾಪಾಡ್ಕೊಳ್ಳೋಕ್ಕೆ ಮಾಡಿದ್ದಾಳೆ. ರಾಕೇಶ್ ರಾಕಿನ ಬಲಾತ್ಕಾರ ಮಾಡೋದಕ್ಕೆ ಹೋದಾಗ ರಾಕಿ ಅವನಿಗೆ ವಾಜ್ನಿಂದ ಹೊಡೆದಿಯಾಳೆ. ಆಗ ಇವರು ಅಲ್ಲೇ ಇದ್ರಂತೆ. ಇವ್ರು ತುಂಬಾ ಹೆದರಿದ್ರು, ನನ್ನ ನೋಡ್ದೇನೆ ಓಡೋದ್ರು. ರಾಕೇಶ್ ತಲೆಯಿಂದ ತುಂಬಾ ರಕ್ತ ಸುರಿತಿತ್ತಂತೆ. ಅವನು ರಾಕಿ ವ್ಯಾನಿಟಿ ಬ್ಯಾಗ್ನ ಚೆಕ್ ಮಾಡ್ತಿದ್ದಂತೆ. ಇವ್ರು ಮನ್ಸು ಮಾಡಿದಿದ್ರೆ ಅವನನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದಿತ್ತು. ಆದ್ರೆ ನಾನು ಯೋಚನೆ ಮಾಡಿದೆ, ಅವನೇನಾದ್ರೂ ಬದುಕುಳಿದಿದ್ರೆ ರಾಕಿ ಅಂತ ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡ್ಬಿಡೋನು. ಅದಕ್ಕೆ ಅವ್ನು ಸಾಯಕ್ ಬಿಟ್ಟೆ. ಕೋರ್ಟ್ ಇವ್ರು ಮಾಡಿರೋದು ಕೊಲೆ ಅಂತ ಅನ್ಕೊಂಡು ಇವ್ರಿಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ವಂತೆ ಅಣ್ಣ. ಆದ್ರೆ ಇವ್ರು ಇದನ್ನೆಲ್ಲ ಮಾಡ್ತಾ ಇರೋದು ಇವ್ರಿಗೋಸ್ಕರ ಅಲ್ವಂತೆ. ರಾಕಿ ಅಂತ ಎಷ್ಟೋ ಹೆಣ್ಮಕ್ಳು ಮರ್ಯಾದೆ ಕಾಪಾಡೋದಕ್ಕೆ ಇವ್ರ ಗಂಡನ್ನೇ ಸಾಯೋದಕ್ಕೆ ಬಿಟ್ಟಿದ್ದಾರೆ. ವೆರಿ ಗುಡ್. ನೀವಿಷ್ಟು ಹೇಳಿದ್ರೆ ಈ ಕೇಸ್ ಗೆದ್ದೇ ಗೆಲ್ತೀವಿ. ಶ್ರೀಮತಿ ರಾಗಿಣಿ ರಾಕೇಶ್ ಅವರ ಹೇಳಿಕೆಯಿಂದ ರಾಕೇಶ್ ಸಾವು ರಾಕಿ ಕೈಯಿಂದ ಆಗಿಲ್ಲ ಅಂತ ಸ್ಪಷ್ಟವಾಗಿದೆ. ನ್ಯಾಯಾಲಯ ಪೊಲೀಸರಿಗೆ ಈ ಕೇಸನ್ನು ಮತ್ತೆ ವಿಚಾರಣೆ ಮಾಡಬೇಕೆಂದು ಆದೇಶ ನೀಡುತ್ತದೆ ಹಾಗೂ ರಾಕಿ ಅವರನ್ನು ನಿರಪರಾಧಿ ಅಂತ ಘೋಷಣೆ ಮಾಡಲಾಗಿದೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ರಾಕಿ, ಅಣ್ಣ ಸ್ವೀಟ್. ಇದಕ್ಕಿಂತ ಸಂತೋಷದ ಸಮಯ ಬೇರೆ ಇಲ್ಲ. ರಾಕಿ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಬಿಡ್ತು. ಭಾಸ್ಕರ, ಇದನ್ನೇ 1 ಗಂಟೆಯಿಂದ 100 ಸತಿ ಹೇಳ್ತಾ ಇದ್ಯಾ. ಅದಕ್ಕೆ ನನಗೆ ಗೊತ್ತಕ್ಕೆ, ಆದ್ರೆ ನಾನು ಏನ್ ಮಾಡ್ಲಿ, ಸಂತೋಷನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಪ್ಪ, ನಾವಂತೂ ಕೇಸ ಸೋತೆ ಬಿಟ್ಟಿದ್ವಿ. ಜಡ್ಜು ತೀರ್ಪು ಕೊಟ್ಬಿಟ್ಟಿದ್ರು. ಸರಿಯಾದ ಸಮಯಕ್ಕೆ ಅಣ್ಣ ರಾಗಿಣಿಯವ್ರ ಜೊತೆ ಎಂಟ್ರಿ ಕೊಟ್ಟ ನೋಡಿ, ರಾಗಿಣಿಯವ್ರ ಮಾತು ಕೇಳಿ ಜಡ್ಜು ತೀರ್ಪನ್ನೇ ಬದಲಾಯಿಸ್ಬಿಟ್ರು. ಅದಕ್ಕೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿಯಾದ ಸಮಯಕ್ಕೆ ರಾಗಿಣಿಯವ್ರನ್ನ ಬರಂಗ್ ಮಾಡಿ ರಾಕಿ ಜೀವನನ ಉಳಿಸ್ಬಿಟ್ರಿ. ಅದಕ್ಕೆ ನಾನು ರಾಕಿ ಜೀವನ ಪೂರ್ತಿ ಬರೋಣ ತೀರ್ಸೋದಕ್ಕಾಗಲ್ಲ. ಅದಕ್ಕೆ ಏನ್ ಹೇಳ್ತಿದ್ಯಾ ಭಾಸ್ಕರ? ಇದೆಲ್ಲ ದೇವ್ರ ಕೃಪೆ, ಮನುಷ್ಯರು ಏನ್ ಮಾಡಕ್ಕಾಗತ್ತೆ. ರಾಕಿ, ನೀನು ತುಂಬಾ ಅದೃಷ್ಟವಂತೆ. ನಿನಗೆ 2ನೇ ಜೀವನ ಸಿಕ್ಕಿದೆ. ಮನುಷ್ಯ ತಪ್ಪು ಮಾಡಿದ್ಮೇಲೆ ಅದರಿಂದ ಪಾಠ ಕಲಿತಾನೆ. ಮನೆಯವರೆಲ್ಲ ನಿನ್ನನ್ನು ಕ್ಷಮಿಸಿ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ನೀನು ಅಷ್ಟೇ, ಮತ್ತೆ ಇಂಥ ತಪ್ಪು ಮಾಡದೆ ಹುಷಾರಾಗಿರೋ. ಹೌದು ಬಾವ, ನನಗೆ ತಲೆ ತಗ್ಸೋ ಹಾಗಾಗಿದೆ. ಇನ್ನು ಮುಂದೆ ನೀವು, ಅಮ್ಮ, ಅಪ್ಪ, ಈ ಮನೆಯವರೆಲ್ಲ ನನ್ನ ಬಗ್ಗೆ ದೂರದೇ ಇರೋ ಹಾಗೆ ನನ್ನ ಜೀವನ ಮಾಡ್ಕೊಂಡು ಹೋಗ್ತೀನಿ. ವೆರಿ ಗುಡ್. ಮಾ, ಸ್ವೀಟು ಬೇಡ. ಯಾಕೆ? ನಾನು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ, ರಾಕಿ ಕೋರ್ಟಲ್ಲಿ ಬಿಡುಗಡೆ ಆದ್ರೆ ಮನೆ ದೇವ್ರಿಗೆ ಬಂದು ಹರಕೆ ತೀರಿಸ್ತೀನಿ ಅಂತ. ಅಲ್ಲಿ ತನಕ ನಾನೇನು ಮುಟ್ಟಲ್ಲ. ನಾವೀಗ್ಲೇ ಹೊರಟ್ರೆ ಸಂಜೆ ಕತ್ಲಾಗೋದ್ರೊಳಗೆ ಮನೆಗೆ ಬಂದ್ಬಿಡ್ಬೋದು. ಸರಿ, ನಡೀರಿ, ಎಲ್ಲರೂ ಈಗಲೇ ಹೋಗೋಣ.
ಅದಕ್ಕೆ ಡೋರ್ ಕಡೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಬೇಡಿ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಅಣ್ಣ ಕೋರ್ಟಿಂದ ಡೈರೆಕ್ಟ್ ಕ್ಲೈಂಟ್ಸ್ನ ಮೀಟ್ ಮಾಡಕ್ ಹೋಗಿದ್ದಾನೆ. ಅವ್ನು ಬರೋದಿನ್ ಸಾಯಂಕಾಲನೇ. ಆಮೇಲೆ ಈ ಥರ ಕಾಯೋದ್ರಲ್ಲಿ ಒಂಥರ ಮಜಾ ಇರತ್ತಲ್ವಾ, ಆರೋಗ್ಯ ತುಂಬಾ ಒಳ್ಳೇದಂತೆ. ಹೌದಾ? ಅಣ್ಣ ಈ ಲೆಟರ್ನ ಆರ್ತಿ ಅವ್ರಿಗೆ ಕೊಟ್ಬಿಡು, ಇದ್ರಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನನ್ನ ಕೈಲಿ ಕೊಟ್ಟು ಕಳಿಸ್ದ. ಏನ್ ಚೀಟಿ ಅದು? ನಾನೇನ್ ಗೊತ್ತು, ನಿಮ್ ಗಂಡ ಬರ್ದಿರೋದು, ನಾನು ಓದಿದ್ದೀನ. ಕೊಡೋ. ಬೇಕಾ? ಪ್ಲೀಸ್. ಭಾಸ್ಕರ ಆಟಿಸ್ಬಿಡ. ನಾನ್ ಕೊಡಲ್ಲ. ಹಿಂಗೆ ತಗೊಳ್ಳಿ. ಚಿಕ್ಕ ವಯಸ್ಸಿನಲ್ಲಿ ಅಪ್ಸರೆ ಕತೆ ಕೇಳ್ತಿದ್ದೆ. ಯಾರಾದ್ರೂ ಯಾವ್ದಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಗ ಬಂದು ತನ್ನ ಮಂತ್ರದಂಡ ಆಡಿಸಿ ಸಮಸ್ಯೆ ಬಗೆಹರಿಸ್ತಿದ್ಲು ಅಂತ. ಆದ್ರೆ ನೀವು ಈ ಪರಿವಾರಕ್ಕೆ ಯಾವ ಅಪ್ಸರಿಗೂ ಕಡಿಮೆ ಇಲ್ಲ ಆರ್ತಿಯವರೇ. ಯಾಕೆಂದ್ರೆ ಪರಿವಾರದ ಎಲ್ಲ ಸಮಸ್ಯೆನೂ ನಿಮ್ ಸಮಸ್ಯೆ ಅಂತ ತಿಳಿತೀರಾ. ಅದನ್ನ ಬಗೆಹರಿಸೋ ಎಲ್ಲರ ಜೊತೆ ಬೆಂಬಲವಾಗಿರ್ತೀರಾ. ಅಲ್ಲದೆ ನೀವು ಯಾವುದನ್ನು ಕೇಳೋದಿಲ್ಲ, ಯಾವುದ್ರ ಬಗ್ಗೆ ದೂರೋದಿಲ್ಲ. ಇಷ್ಟೊಂದು ಕಷ್ಟ ಸಹಿಸ್ಕೊಳ್ಳೋ ಶಕ್ತಿ ನಿಮಗೆ ಎಲ್ಲಿಂದ ಬರುತ್ತೆ ಆರ್ತಿಯವರೇ? ನಾನಿದನ್ನ ನಿಮಗೆ ಖುಷಿ ಪಡಿಸೋಕ್ಕೋಸ್ಕರ ಹೇಳ್ತಾ ಇಲ್ಲ. ಇವತ್ತು ರಾಖಿ ಭಾಸ್ಕರ್ ಒಟ್ಟಿಗಿದ್ದಾರೆ, ತುಂಬಾ ಸಂತೋಷವಾಗಿದ್ದಾರೆ. ಅವ್ರಿಗೆ ಸುಖ ಸಂತೋಷ ಜೀವನ ಸಿಕ್ಕಿದೆ ಅಂದ್ರೆ ಅದು ನಿಮ್ಮಿಂದನೇ ಆರ್ತಿಯವರೇ. ತುಂಬಾ ಥ್ಯಾಂಕ್ಸ್ ಆರ್ತಿಯವರೇ. ಥ್ಯಾಂಕ್ಸ್ ಹೇಳೋ ಅಗತ್ಯ ಏನಿದೆ ಅಂತ ನೀವು ಕೇಳ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಈಗಲೇ ಹೇಳ್ಬಿಡ್ತೀನಿ. ಇವತ್ತು ಸಂಜೆ ನಾನು ನಿಮಗೋಸ್ಕರ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ, ತಯಾರಾಗಿರಿ. ಮೀಟಿಂಗ್ ಮುಗಿಸ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗೋಕೆ ನಾನೇ ಬರ್ತೀನಿ. ಸಿ ಯು. ಆರ್ತಿ, ಎಷ್ಟೊತ್ತರೆಗೂ ಕಾಯೋದು? ಬಾಮ್ಮ ಬೇಗ. ಅಮ್ಮ, ದೇವಸ್ಥಾನ ತುಂಬಾ ದೂರ, ರಸ್ತೆ ಕೂಡ ಸರಿಯಾಗಿಲ್ಲ. ಆರ್ತಿ ಈಗಿರೋ ಸ್ಥಿತಿಯಲ್ಲಿ ಬಂದ್ರೆ ತೊಂದರೆ ಆಗ್ಬೋದು. ನೀವು ಒಪ್ಪೋದಾದ್ರೆ ಆರ್ತಿ ಇಲ್ಲೇ ಇರ್ಬೋದಲ್ವಾ? ರವಿ, ನೀನ್ ಹೇಳೋದು ಸರಿ. ಹೇಗಿದ್ರು ಸೂರ್ಯ ಮನೆಗ್ ಬರ್ತಾನೆ. ಕೆಲ್ಸ ಅಂತ ಸುತ್ತಾಡ್ಕೊಂಡು ಅವ್ನ್ ತಿಂಡಿ ಕಾಫಿನೂ ತಗೊಂಡಿರಲ್ಲ. ಆರ್ತಿ ಮನೇಲಿದ್ರೆ ಅವನಿಗೆ ಕಾಫಿ ತಿಂಡಿ ಆದ್ರೂ ಕೊಡ್ತಾಳೆ. ಅಮ್ಮ, ನನ್ನ ಪರವಾಗಿ ನೀವು. ಅರ್ಥ ಆಯ್ತು ಆರ್ತಿ. ನಿನ್ ಪರವಾಗಿ ದೇವ್ರ ಹತ್ರ ಪೂಜೆ ಮಾಡ್ಕೊಂಡು ಎಲ್ಲ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಬರ್ತೀವಿ. ಬನ್ನಿ ಹೊರಡೋಣ. ಆರ್ತಿ, ನನಗೆ ಗೊತ್ತು ನಾನು ಕೆಲ್ಸಕ್ಕೆ ಬರ್ದಿರೋನು, ಹುಚ್ಚ, ತುಂಬ ಸ್ವಾರ್ಥಿ. ಆದರೂ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಿನಗೆ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಪರವಾಗಿಲ್ಲ, ನಂದು ತಪ್ಪಿತ್ತು. ಐ ಆಮ್ ಸಾರಿ. ತಪ್ಪು ನಂದೆ. ಐ ಆಮ್ ಸಾರಿ. ತಪ್ಪು ನಂದು. ಐ ಆಮ್ ರಿಯಲಿ ಸಾರಿ. ನಾನು ಹೇಳ್ತಾ ಇಲ್ವಾ ತಪ್ಪು ನಂದು ಅಂತ? ಐ ಆಮ್ ಸಾರಿ. ನಾನು ಹೇಳ್ತಾ ಇಲ್ವಾ ನನ್ನ ತಪ್ಪು ಅಂತ?
ತಪ್ಪು ಇಬ್ಬರದು ಇದೆ. ಓಕೆನಾ? ಈಗ ಸರಿ ಹೋಯ್ತು. ಇವತ್ತು ನಾವಿಬ್ರು ಒಂದು ಪ್ರಮಾಣ ಮಾಡೋಣವಾ? ಪ್ರಮಾಣನ? ಏನು? ಇನ್ಮೇಲೆ ನಾವಿಬ್ರು ಒಬ್ಬರ ಜೊತೆ ಒಬ್ರು ಜಗಳನೇ ಆಡಲ್ಲ. ಸರಿ. ಅಕಸ್ಮಾತ್ ಅಪ್ಪಿ ತಪ್ಪಿ ಜಗಳ ಆಡಿದ್ರು 1 ಗಂಟೆಗಿಂತ ಹೆಚ್ಚು ಕಾಲ ನಾವು ಕೋಪಿಸ್ಕೊಂಡಿರೋ ಹಾಗಿಲ್ಲ. ಸಾರಿ ಕೇಳಿ ಒಂದಾಗಬೇಕು. ಓಕೆ? ಓಕೆ. ಆದರೆ 1 ಗಂಟೆ ತುಂಬ ಜಾಸ್ತಿ ಆಯಿತು. ಪರವಾಗಿಲ್ಲ, ನಿನಗೋಸ್ಕರ ಓಕೆ. ಪ್ರಾಮಿಸ್? ನಾನು ನಿನಗೆ ಮಾತು ಕೊಡ್ತೀನಿ, ಈ ಭಾಷೆನ ನಾನು ಯಾವತ್ತೂ ಮುರಿಯಲ್ಲ. ಆರ್ತಿ, ನಾನು ನಿನಗೆ ಮಾತು ಕೊಟ್ಟಿದ್ರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋಕ್ಕೆ ತುಂಬ ತಡ ಮಾಡಿಬಿಟ್ಟೆ. ಆದರೆ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ತಡ ಆದರೂ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ನಿನ್ನ ಕ್ಷಮೆ ಕೇಳ್ತೀನಿ. ನೀನು ನನ್ನ ಕ್ಷಮಿಸ್ತೀಯ ಅಂತನೂ ನನಗೆ ಗೊತ್ತು. ಅಯ್ಯೋ, ರೂಮ್ ಏನು ಇಷ್ಟೊಂದು ಗಲೀಜಾಗಿದೆ. ಸೂರ್ಯರು ಬರೋ ಟೈಮ್ ಆಯಿತು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇಷ್ಟು ಬೇಗ ಬಂದ್ಬಿಟ್ರಾ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇಲ್ಲಿ ಯಾರನ್ನ ಮೀಟ್ ಮಾಡಕ್ ಬಂದಿದ್ದೆ. ಅವ್ರು ಸಿಗೋದು ಅರ್ಧ ಗಂಟೆ ಲೇಟು ಅಂದ್ರು. ಸೂರ್ಯನ್ ಮಾತಾಡ್ಸ್ಕೊಂಡು ಪದೇ ಪದೇ ಸೂರ್ಯ ಅವ್ರನ್ನ ಭೇಟಿ ಮಾಡೋ ನೆಪ ಇಟ್ಕೊಂಡು ಇಲ್ಲಿಗೆ ಬರಬೇಡ. ನನಗಿದೆಲ್ಲ ಇಷ್ಟ ಆಗಲ್ಲ. ಅಲ್ಲ ಆರ್ತಿ, ಸೂರ್ಯ ಅವ್ರ ಹತ್ರ, ಅವ್ರ ಮನೆಯವ್ರ ಹತ್ರ ನಾನು ಎಷ್ಟೋ ಸತ್ಯಗಳನ್ನು ಮುಚ್ಚಿಟ್ಟಿದ್ದೀನಿ, ಎಷ್ಟೋ ಸುಳ್ಳು ಹೇಳಿದ್ದೀನಿ. ಇಲ್ಲ ಆರ್ತಿ, ನಾನು ನಿನ್ನ ಜೀವನದಲ್ಲಿ ಯಾವ ಶಶಾಂಕ್, ಶಶಾಂಕ್ ಬಾ, ಒಳಗ್ ಬಾ, ನೀರ್ ಕುಡಿ. ಪರವಾಗಿಲ್ಲ. ಶಶಾಂಕ್ ಬಾ. ಶಶಾಂಕ್, ಒಂದ್ ನಿಮಿಷ ನೀರ್ ತಗೋ, ನೀರ್ ಕುಡಿ. ಸಾರಿ ಆರ್ತಿ, ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಪರವಾಗಿಲ್ಲ, ನೀನ್ ಕೂತ್ಕೊಂಡು ನೀರ್ ಕುಡಿ. ಕೂತ್ಕೋ. ಮನೇಲಿ ಯಾರು ಇಲ್ವಾ? ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೂರ್ಯ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಹೊರಗೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಆರ್ತಿ ಹತ್ರ ನನ್ನ ಎಲ್ಲ ತಪ್ಪುಗಳಿಗೆ ಕ್ಷಮೆ ಕೇಳೋದಕ್ಕೆ ಇದೇ ಸರಿಯಾದ ಸಮಯ. ಸೂರ್ಯ ಬರ್ತಾರೆ ಅಂತ ಹೇಳಿದಕ್ಕೆ ನಾ ವೇಟ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಹೊರಟ್ಬಿಡ್ತೀನಿ. ಆರ್ತಿ, ನಾನು ನೀನು ಕಡೆ ಪಕ್ಷನ ಸ್ನೇಹಿತರಾಗದು. ಪ್ಲೀಸ್ ಶಶಾಂಕ್, ನಾನು ಹೇಳ್ತಾ ಇರೋ ನಿನಗೆ ಬೇಜಾರಾಗ್ಬೋದು, ಆದ್ರೆ ನಾವಿಬ್ರು ದೂರ ಇದ್ದಷ್ಟು ನಮ್ಮಿಬ್ರಿಗೆ ಒಳ್ಳೇದು. ಈ ಮನೇಲಿ ಯಾರಿಗೂ ಸತ್ಯ ಏನಂತ ಗೊತ್ತಿಲ್ಲ. ಎಲ್ರಿಗೂ ನೀ ನನ್ ಸೂರ್ಯ ಅವರಿಂದ, ಈ ಮನೆಯವರಿಂದ ಯಾವ ವಿಷಯನೂ ಮುಚ್ಚಿಡೋಕ್ಕಾಗಲ್ಲ. ಆದ್ರೆ ನಿನ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಕಡೆ ಸೆಷನ್ ಇರೋದ್ರಿಂದ ನಾನು ಅವ್ರಿಗೆ ಏನು ಹೇಳಕ್ಕಾಗ್ತಾ ಇಲ್ಲ. ಅಕಸ್ಮಾತ್ ಅವ್ರಿಗೆ ಈ ನಿಜ ಗೊತ್ತಾದ್ರೆ ನಿನ್ ಟ್ರೀಟ್ಮೆಂಟಿಗೆ ತೊಂದರೆ ಆಗ್ಬೋದು. ಆದಿತ್ಯನವರು ಕಳಿಸ್ತೇ ಇರ್ಬೋದು.
ನಾನು ಹೇಳೋಕ್ಕಿಂತ ಮುಂಚೆ ಈ ಮನೆಯವ್ರ ವಿಷಯ ಗೊತ್ತಾಗತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ಇಲ್ಲ ಆರ್ತಿ, ಹಾಗೆಲ್ಲ ಏನೂ ಆಗಲ್ಲ. ಅವ್ರಿಗೆ ಸತ್ಯ ಗೊತ್ತಾಗಕ್ಕೆ ಹೇಗೆ ಸಾಧ್ಯ ಹೇಳು? ಅವತ್ತು ನನ್ನ ಕಾರ್ನಲ್ಲಿ ನಿನ್ನ ವಾಚ್ ಸಿಕ್ತು. ಸೂರ್ಯ ಅವ್ರಿಗೆ ನನ್ನ ಮೇಲೆ ಯಾಕೆ ಅನುಮಾನ ಬರಲಿಲ್ವೋ ಅಂತ ಗೊತ್ತಾಗಿಲ್ಲ. ಎಲ್ರ ಮುಂದೆ ಏನೋ ಹೇಳಿ ನಿಭಾಯಿಸ್ಬಿಟ್ರು. ಆದಿತ್ಯನ ಫೋಟೋ ನಿನ್ನ ವಾಲೆಟ್ನಲ್ಲಿ ಸಿಕ್ಕಾಗ ಮನೇಲಿ ಎಷ್ಟೊಂದು ರಂಪ ಆಯ್ತು ಅಂತ ನೀನೇ ನೋಡಿದ್ಯಲ್ಲ. ಇನ್ನು ಎಷ್ಟು ದಿನ ನಾನು ಸತ್ಯ ಮುಚ್ಚಿಡ್ಲಿ? ಇನ್ನು ಎಷ್ಟು ದಿನ ನಾನು ಸುಳ್ಳಿನ ಜೀವನ ಮಾಡಲಿ? ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ ಅಲ್ವಾ? ನಾನು ಆಣೆ ಮಾಡಿ ಹೇಳ್ತೀನಿ, ಆ ಪರಿಸ್ಥಿತಿ ನಿನಗೆ ಬರಲ್ಲ. ಎಲ್ರ ಮುಂದೆ ನೀನು ತಲೆ ತಗ್ಸೋ ಹಾಗೆ ನಾನು ಯಾವತ್ತೂ ಮಾಡಲ್ಲ. ಸಾಧ್ಯನೇ ಇಲ್ಲ ಶಶಾಂಕ್. ನನ್ನ ಮೇಲೆ ಇಷ್ಟು ನಂಬಿಕೆ ಇಡಕ್ಕಾಗಲ್ವಾ ನೀನು? ನನಗೆ ಯಾವ ರಿಸ್ಕ್ ತೊಗೊಳಕ್ಕೂ ಇಷ್ಟ ಇಲ್ಲ. ನನ್ನ ಸಂಸಾರನ ನನ್ನ ಕೈಯಾರೆ ಹಾಳು ಮಾಡ್ಕೊಳಕ್ಕೆ ನಾನು ತಯಾರಿಲ್ಲ. ಆರ್ತಿನ ಸಾಕು, ನಿಲ್ಸು ಶಶಾಂಕ್. ನನಗೆ ನೀನು ಯಾವ ಮಾತು ಕೇಳೋಕ್ಕೂ ಇಷ್ಟ ಇಲ್ಲ. ನನಗೆ ನಿನ್ನ ಮೇಲೆ ಯಾವ ಭಾವನೆನೂ ಇಲ್ಲ. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂತ ನನಗೂ ನಿನಗೆ ಗೊತ್ತು. ಆದ್ರೆ ಈ ಮನೆಯವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ನಾನು ನಿನಗೆ ಹೊರಗ್ನೋಳು. ದಯವಿಟ್ಟು ನನ್ನಿಂದ, ನನ್ನ ಮನೆಯವರಿಂದ, ನನ್ನ ಮಕ್ಕಳಿಂದ ದೂರ ಇರು. ಆರ್ತಿ, ಆರ್ತಿ ಏನಾಯ್ತು? ಆರ್ತಿ ಹುಷಾರಾಗಿದೆ ತಾನೆ? ಏನಾಗ್ತದೆ ಆರ್ತಿ? ಮಾತ್ರೆ ಮಾತ್ರೆ ಎಲ್ಲಿದೆ? ಡ್ರೆಸ್ಸಿಂಗ್ ಟೇಬಲ್ ಮೇಲಿದೆ ನನ್ನ ರೂಮಲ್ಲಿ. ರಾಕಿ, ಇಲ್ಲಿ ನಿಂತ್ಕೊಂಡೇನ ಮಾಡ್ತಿದ್ಯಾ? ಪೂಜೆಗೆ ಎಷ್ಟೊತ್ತಾಯ್ತು, ಅಮ್ಮ ಏನು ಊಟ ಮಾಡಿಲ್ಲ. ಮನೆಗೆ ಹೋಗ್ಬೇಕು, ಹೋಗೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಬೇಗ ಬಾ. ಭಾಸ್ಕರ್, ನೀನು ನಂಗೊಂದು ಮಾತು ಕೊಡು. ಏನಂತ? ನಾವು ಇವತ್ತಿಂದ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಅಂತ. ಆಯ್ತಮ್ಮ, ಪ್ರಾಮಿಸ್. ನನ್ನ ತಪ್ಪನ್ನೆಲ್ಲ ಕ್ಷಮಿಸ್ತೀಯಾ ಭಾಸ್ಕರ್? ಏನ್ ರಾಕಿ ಇದು? ನಿನ್ ತಪ್ಪನ್ನೆಲ್ಲ ನಾನು ಯಾವತ್ತೂ ಕ್ಷಮಿಸಿದ್ದೀನಿ. ಅದು ಗೊತ್ತು ನನಗೆ, ಆದರೂ ನೀನು ನಂಗೊಂದು ಮಾತು ಕೊಡು. ಏನಂತ? ನಾನು ಮಾಡಿದ ತಪ್ಪುಗಳಿಗೆ ನೀನು ಯಾವತ್ತೂ ಸೆಟ್ ಮಾಡ್ಕೊಳ್ಳಲ್ಲ ಅಂತ. ಓಕೆ, ಆದ್ರೆ ಒಂದು ಕಂಡೀಷನು. ಏನದು? ನೀನು ಇಲ್ಲಿವರೆಗೂ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂದರೆ ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ. ಏನು? ರಾಕಿ, ನಾನೇನ ತುಂಬ ಪ್ರೀತಿ ಮಾಡ್ತೀನಿ ಕಣೆ. ಯಾವತ್ತೂ ನೀನು ಯಾವ ವಿಚಾರದಲ್ಲೂ ಸೆಟ್ ಮಾಡ್ಕೊಡೋದಿಲ್ಲ. ಐ ಪ್ರಾಮಿಸ್. ಅಷ್ಟೇ ತಗೋ, ಎಲೆಕ್ಟ್ರಾಲ್ ಕೊಡಿ, ಸ್ವಲ್ಪ ಶಕ್ತಿ ಬರುತ್ತೆ. ಮಾತ್ರೆ ಬೆಳಗ್ಗೆಯಿಂದ ಏನಾದರೂ ತಿಂದಿದ್ಯಾ? ಮೊದಲು ಮಾತ್ರೆ ಕೊಡಿ. ಬೆಳಗ್ಗೆಯಿಂದ ಏನಾದರೂ ತಿಂದಿದ್ಯಾ? ಪ್ಲೀಸ್ ಮಾತ್ರೆ ಕೊಡು. ಖಾಲಿ ಹೊಟ್ಟೆಲಿ ಮಾತ್ರೆ ತಗೋಬಾರ್ದು. ಏನಾದರೂ ತಿಂದಿದ್ಯೋ ಇಲ್ವೋ? ಇಲ್ಲ. ಯಾಕೆ ತಿಂದಿಲ್ಲ? ಸಾರಿ, ಆದ್ರೆ ಖಾಲಿ ಹೊಟ್ಟೆಲಿ ಮಾತ್ರೆ ತಗೋಬಾರ್ದು. ನಿನಗೆ ತಿನ್ನಕ್ಕೆ ಏನಾದರೂ ತಗೊಂಡ್ಬರ್ತೀನಿ. ಆರ್ತಿ, ತಗೋ, ಸೇಬ್ ತಿನ್ನು. ನೀನು 2 ಅಲ್ಲ 3 ಮಕ್ಕಳ ತಾಯಿ, ಆದ್ರೂ ನಿಂಗೆ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಖಾಲಿ ಹೊಟ್ಟೆಲಿ ಮಾತ್ರೆಗಳನ್ನ ತಗೋಬಾರ್ದು. ತಗೋ. ನನಗಿದ್ರ ಅಗತ್ಯ ಇಲ್ಲ. ಅಗತ್ಯ ಯಾಕಿಲ್ಲ? ನಿನ್ನ ಸ್ಥಿತಿ ಹೇಗಾಗಿದೆ ನೋಡಿದ್ಯಾ?
ಯಾರ ಮಾತು ಕೇಳ್ಬೇಡ, ಯಾವಾಗಲೂ ನಿಂದೆ ಹಠ ನಡಿಬೇಕು. ಯಾಕೆ ಇಷ್ಟು ಓಡಾಡ್ತಾ ಇರ್ತೀಯ ನೀನು? ಆದಿತ್ಯ ಹುಟ್ಟುವಾಗಲೂ ಅಷ್ಟೇ. ಸಾರಿ, ಆದರೆ ಖಾಲಿ ಹೋಟೆಲ್ ಮಾತ್ರ ತಗೊಳಕ್ ನಾನು ಬಿಡಲ್ಲ. ಈಗ ಸ್ವಲ್ಪ ಸಮಾಧಾನನಾ? ಈಗ ಮಾತ್ರ ತಗೋ.